ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಬೇಸಿಗೆ ಬಂತಲ್ರಿ, ಬೇಸಿಗೆ ಟೈಮಲ್ಲಿ ನಾವು ಹಪ್ಪಳ, ಸೆಂಡ್ಗಿ, ಮಸಾಲೆ ಖಾರ, ಶಾವ್ಗಿ, ಸೌತೆ ಬೀಜ ಆ ಥರ ಎಲ್ಲ ಮಾಡಿ ಇಟ್ಕೋತೀವಿ ರೀ. ಈಗ ನಂದು ಮಸಾಲೆ ಖಾರ ಮುಗಿದಿತ್ತು, ನಾನು ಮಸಾಲೆ ಖಾರ ಮಾಡಾಕತ್ತಿದ್ದೆ. ನಾ ಎಲ್ಲ ಅಡುಗೆಗೂ ಮಸಾಲೆ ಖಾರ ಹಾಕಿದಾಗೆಲ್ಲ ನೀವು ಕೇಳ್ತಾ ಇರ್ತೀರಿ, ಹೆಂಗೆ ಮಾಡ್ತೀರಾ ಮಸಾಲೆ ಖಾರ, ಹೆಂಗೆ ಮಾಡ್ತೀರಾ ಅಂಥೇಳಿ. ಹಾಗಾಗಿ ನಿಮಗೂ ತೋರಿಸಿದ್ರು ಆಯಿತು ಅಂಥೇಳಿ ಇವತ್ತು ನಾನು ಮಸಾಲೆ ಖಾರ ಮಾಡಾಕತ್ತೀನಿ ರೀ. ಆ ಮಸಾಲೆ ಖಾರ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪಾತ್ರೆ ಇಟ್ಕೋತೀನಿ ರೀ. 1 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ನಾನು ಎಲ್ಲ ಮಸಾಲೆ ಐಟಮ್ಸ್ಗಳು ತೊಗೊಂಡಿನಿ ರೀ. ಈಗ ಒಂದೊಂದೇ ಹಾಕಿ ಹುರ್ಕೋತೀನಿ ನೋಡ್ರಿ. ಈಗ ನಾನು 25 ಗ್ರಾಮ್ನಷ್ಟು ಚಕ್ಕೆ ತೊಗೊಂಡಿನಿ, ಚಕ್ಕೆ ಹಾಕೋತೀನಿ ನೋಡ್ರಿ. ಒಂದು 25 ಗ್ರಾಮ್ನಷ್ಟು ಚಕ್ರ ಮಗು ತೊಗೊಂಡಿನಿ ರೀ, ಅವು ಹಾಕೋತೀನಿ ನೋಡ್ರಿ. ನೀವು ಎಲ್ಲ ಒಂದೊಂದೇ ಹಾಕಿ ಹುರ್ಕೊಂಡಾದ್ರೂ ತಕ್ಕೋರಿ, ಇಲ್ಲ ಒಟ್ಟಿಗೆ ಎಲ್ಲ ಹಾಕ್ಕೊಂಡಾದ್ರೂ ತಕ್ಕೋರಿ. ನಾನೀಗ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳಕತ್ತೀನಿ ನೋಡ್ರಿ. ಒಂದು 25 ಗ್ರಾಮ್ನಷ್ಟು ಕರಿ ಕಾಳು ಮೆಣಸಿರ್ತಾವಲ್ರಿ, ಅವು ಹಾಕ್ಕೋತೀನಿ ನೋಡ್ರಿ. ಒಂದು ಜಾಕಾಯಿ ಒಳಗೆ 1/4 ಭಾಗನಷ್ಟು ಜಾಕಾಯಿ ತೊಗೊಂಡಿನಿ, ಅದನ್ನೂ ಹಾಕ್ಕೋತೀನಿ ನೋಡ್ರಿ. ನಾವೊಂದು 25 ಗ್ರಾಮ್ನಷ್ಟು ಏಲಕ್ಕಿ ತೊಗೊಂಡಿನಿ, ಏಲಕ್ಕಿನೂ ಹಾಕ್ಕೋತೀನಿ ನೋಡ್ರಿ. 25 ಗ್ರಾಮ್ನಷ್ಟು ಲವಂಗ ತೊಗೊಂಡಿನಿ, ಅದನ್ನು ಹಾಕ್ಕೋತೀನಿ ನೋಡ್ರಿ. ಈಗ ನಾನು ಇವೆಲ್ಲ ಹುರ್ಕೋತೀನಿ ನೋಡ್ರಿ. ನಾನು ಮಸಾಲೆ ಖಾರ ಮಾಡಾಕತ್ತೀನಿ ರೀ, ಹಾಗಾಗಿ ಎಣ್ಣೆ ಹಾಕಿ ಹುರ್ಕೊಳಕತ್ತೀನಿ ರೀ. ನೀವು ಸಪ್ಪನ ಮಸಾಲೆ ಮಾಡೋದಾದ್ರೆ ಎಣ್ಣೆ ಏನು ಹಾಕಕ್ಕೆ ಹೋಗ್ಬೇಡ್ರಿ, ಹಂಗೆ ಒಣದೇ ಹುರ್ಕೋಬೇಕಾಗ್ತದೆ, ಡ್ರೈ ಆಗಿ ಹುರಿಬೇಕಾಗ್ತದೆ. ಇವೆಲ್ಲ ಚಲೋ ಹೊತ್ತಿಗೆ ಹುರ್ಕೋಬೇಕು. ನಾವು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಳಕತ್ತೀನಿ ನೋಡ್ರಿ. ನಾನೀಗ ಮಸಾಲೆ ಖಾರ ಮಾಡಾಕತ್ತೀನಿ ರೀ. ಈ ಮಸಾಲೆ ಖಾರಕ್ಕೆ ಟೈಮ್ ಬೇಕಾಗುತ್ತೆ. ನೀವು ಬೇಸಿಗೆಯಲ್ಲಿ ಫ್ರೀ ಇರ್ತಿರಲ್ಲ, ಆ ಟೈಮಲ್ಲಿ ಮಾಡ್ಕೋಬೇಕಾಗ್ತೈತೆ. ಯಾವುದೇ ಪಲ್ಯ ಮಾಡುವಾಗ, ಸಾಂಬಾರು ಮಾಡುವಾಗ, ಎಲ್ಲ ಸಾಂಬಾರಿಗೂ ಎಲ್ಲ ಪಲ್ಯಗಳಿಗೂ ಮಸಾಲೆ ಖಾರ ಹೆಲ್ಪ್ ಆಗುತ್ತೆ ರೀ. ನೀವು ಈ ರೀತಿ ಮಾಡಿಟ್ಬಿಟ್ಟಂದ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ನಾವು ಹಾಗೆ ಮಸಾಲೆ ಹುರ್ಕೊಂಡು ಹಾಗೆ ರುಬ್ಬಿ ಹಾಗೆ ಮಾಡೋದಂದ್ರೆ ಲೇಟ್ ಆಗ್ತೈತೆ ರೀ, ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ರೀತಿ ನೀವು ಮಾಡಿಟ್ಬಿಟ್ರೆ ವರ್ಷ ಪೂರ್ತಿ ಎಲ್ಲ ಪಲ್ಯಗಳಿಗೆ, ಸಾಂಬಾರುಗಳಿಗೆ ಹಾಕೋಬೋದು ರೀ. ಬೇಗನೆ ಸಾಂಬಾರು ಮಾಡ್ಕೊಂಬಿಡ್ಬೋದು. ನಾನು ಎಲ್ಲ ಅಡುಗೆಗಳಿಗೆ ಹಾಕಾಗೆಲ್ಲ ನೀವು ಕೇಳ್ತಿರ್ತೀರಿ, ಮಸಾಲೆ ಖಾರ ಹೆಂಗೆ ಮಾಡೋದು, ಮಸಾಲೆ ಖಾರ ಹೆಂಗೆ ಮಾಡೋದು, ಲಿಂಕ್ ಕೊಡ್ರಿ ಅಂಥೇಳಿ. ನಾನು ಪ್ರತಿ ವರ್ಷ ಮಾಡಿದಾಗೆಲ್ಲ ಲಿಂಕ್ ಕೊಟ್ಟಿರ್ತೀನಿ. ಈಗ ನಮ್ಮ ಮನ್ಯಾಗ ಖಾಲಿ ಆಗಿತ್ತು ರೀ ಮಸಾಲೆ ಖಾರ, ನಾನು ಮಾಡಾಕತ್ತಿದ್ದೆ, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ ರೀ. ಈ ಮಸಾಲೆ ಖಾರನ ಹೆಂಗೆ ಮಾಡ್ತೀನಿ ಅನ್ನೋದು ಗೊತ್ತಾಗ್ಬೇಕಂದ್ರೆ ನೀವು ಸ್ಕಿಪ್ ಮಾಡಲ್ಲ, ವಿಡಿಯೋ ಪೂರ್ತಿ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಾನು ದಪ್ಪ ಏಲಕ್ಕಿ ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡ್ರಿ. ಈಗ ಕಡ್ಗೋಲ್ ಮಂಡಿ ಅಂತಾರಲ್ರಿ, ಅವು ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಪಲಾವ್ ಎಲೆ ಹಾಕ್ಕೋತೀನಿ ನೋಡ್ರಿ. ನಾವು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಳಕತ್ತೀನಿ ನೋಡ್ರಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋರಿ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತೈತೆ ರೀ. ನೀವು ಎಲ್ಲ ಒಂದೊಂದೇ ಹಾಕಿ ಹುರ್ಕೊಂಡು ತಕ್ಕೊಂಡಾದ್ರೂ ಹುರ್ಕೋಬೋದು, ಇಲ್ಲ ಒಟ್ಟಿಗೆ ಹಿಂಗೆ ಹಾಕ್ಕೊಂಡಾದ್ರೂ ಹುರ್ಕೋಬೋದು ರೀ. ನಾವು ಒಂದೊಂದೇ ಹಾಕಿ ಹುರಿದ್ರೆ ಒಂದು ಹುರಿತೈತಿ, ಒಂದು ಹಂಗೆ ಉಳಿತೈತಿ. ಹಾಗಾಗಿ ಒಟ್ಟಿಗೆ ಈ ರೀತಿ ಹಾಕ್ಕೊಂಡ್ರೆ ಸಮ ಪ್ರಮಾಣದಲ್ಲಿ ಹುರ್ಕೊಳ್ತೈತಿ ರೀ. ನಾವೊಂದು ಸ್ವಲ್ಪ ಜಾಪತ್ರೆ ತೊಗೊಂಡಿನಿ, ಜಾಪತ್ರೆ ಹಾಕೋತೀನಿ ನೋಡ್ರಿ. ಸ್ವಲ್ಪ ಕಲ್ಲು ತೊಗೊಂಡಿನಿ, ಕಲ್ಲು ಹಾಕೋತೀನಿ ನೋಡ್ರಿ. ಇದು 10 ಗ್ರಾಮ್ ಐತ್ರಿ, 2. ಈಗ ನೋಡ್ರಿ, ಇದೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಪ್ರಮಾಣದಲ್ಲಿ ಹುರ್ಕೋಬೇಕಾಗ್ತೈತೆ ರೀ. ಈ ಮಸಾಲೆ ಖಾರ ಮಾಡೋಕೆ ಮಸಾಲೆ ಐಟಮ್ ಎಲ್ಲ ಜೋಡಿಸೋದೇ ಒಂದು ಮುಖ್ಯ ರೀ. ಎಲ್ಲ ಕಿರಾಣಿ ಅಂಗಡಿಯಾಗ ಸಿಗ್ತಾವೆ. ಕಿರಾಣಿ ಅಂಗಡಿಯಾಗ ಸಿಕ್ಕಿಲ್ಲ ಅಂದ್ರೆ ನೀವು ಆನ್ಲೈನಲ್ಲಿ ತರಿಸ್ಬೋದು ರೀ. ಈಗ ನನಗೆ ಸ್ಯಾಜರಿಗೆ ಸಿಕ್ಕಿಲ್ಲ ರೀ, ಹಾಗಾಗಿ ನಾನು ಸ್ಯಾಜರಿಗೆ ಸ್ಕಿಪ್ ಮಾಡೀನಿ. ನಿಮಗೆ ಸಿಕ್ಕರೆ ನೀವು ಸ್ಯಾಜರಿಗೆ ಹಾಕೋರಿ. ಇವೆಲ್ಲ ಮಸಾಲೆ ಐಟಮ್ಸ್ ಹಾಕಿ ಮಸಾಲೆ ಖಾರ ಮಾಡಿದ್ರೆ ಮಸ್ತಾಗಿರ್ತೈತೆ ರೀ. ಈಗ ನೋಡ್ರಿ, ಇವೆಲ್ಲ ಹುರಿ ಹಾಕತ್ತಾವ ನೋಡ್ರಿ. ಈಗ ನಾನು ಇವು ದಪ್ಪ ಐಟಮ್ಸ್ ಎಲ್ಲ ಮೊದಲು ಹುರ್ಕೊಂಡಿನಿ ರೀ, ಅವೆಲ್ಲ ದಂಡಿಗೆ ಸರ್ಸೀನಿ. ಈಗ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡ್ರಿ. ಜಾಸ್ತಿ ಹುರಿಬೇಕಾಗಿದ್ದು ಹುರಿದು ತಕ್ಕೊಂಡಿನಿ ರೀ. ಈಗ ಮೆಂತ್ಯಕಾಳು ತೊಗೊಂಡಿನಿ, ಇದೊಂದು 25 ಗ್ರಾಮ್ ಐತಿ. ಮೆಂತ್ಯಕಾಳು ಹಾಕೋತೀನಿ ನೋಡ್ರಿ. ಒಂದು 25 ಗ್ರಾಮ್ನಷ್ಟು ಸಾಸಿವೆ ತೊಗೊಂಡಿನಿ, ಸಾಸಿವೆ ಹಾಕೋತೀನಿ ನೋಡ್ರಿ. ನಾನು 25 ಗ್ರಾಮ್ನಷ್ಟು ಬಿಳಿ ಎಳ್ಳು ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ಒಂದು 25 ಗ್ರಾಮ್ನಷ್ಟು ಗಸಗಸಿ ತೊಗೊಂಡಿನಿ ರೀ, ಅವು ಹಾಕೋತೀನಿ ನೋಡ್ರಿ. ಇವೆಲ್ಲ ಸ್ವಲ್ಪ ಹುರ್ಕೋತೀನಿ ರೀ. ಇವೇನು ಜಾಸ್ತಿ ಹುರಿಬೇಕತ್ತೇನಿಲ್ಲ ರೀ, ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕ್ರಿ. ಅಂದ್ರೆ ಘಮ ಬರೋಂಗೆ ಹುರ್ಕೋಬೇಕಾಗ್ತೈತೆ ರೀ. ಇವು ಸಣ್ಣ ಇರ್ತಾವಲ್ರಿ, ಬೇಗ ಹುರಿದು ಬಿಡ್ತಾವೆ. ಹಾಗಾಗಿ ನಾನು ಲಾಸ್ಟಿಗೆ ಹಾಕ್ಕೊಂಡಿನಿ ನೋಡ್ರಿ. ಇಲ್ಲಪ್ಪ ನಾವು ಸಪ್ರೇಟಾಗಿ ಹುರ್ಕೋತೀವಿ ಹೊತ್ತಿಗಿತ್ತೇವಂದ್ರೆ ಒಂದೊಂದೇ ಸಪ್ರೇಟಾಗಿ ಹುರ್ಕೋಬೋದು ರೀ. ಈ ಅಜ್ವೇನ ಜೀರಿಗೆ ಹುರಿಬೇಕಂತೀನಿಲ್ಲ ರೀ, ಇದ್ರಾಗೇನು ಹಾಕೋತೀನಿ ರೀ. ಸ್ವಲ್ಪ ಬಿಸಿ ಆದ್ರೆ ಚಲೋ ಆಗ್ತೈತೆ, ನಾ ಹಾಕೊಳಕತ್ತೀನಿ ರೀ. ಒಂದು 25 ಗ್ರಾಮ್ನಷ್ಟು ಅಜ್ವೇನ ಹಾಕ್ಕೊಂಡಿನಿ, 25 ಗ್ರಾಮ್ನಷ್ಟು ಜೀರಿಗೆ ಹಾಕೋತೀನಿ ನೋಡ್ರಿ. ಇದು ದಪ್ಪ ಜೀರಿಗೆ, ನಾರ್ಮಲಾಗಿ ಅಡುಗೆಗೆ ಏನು ಯೂಸ್ ಮಾಡ್ತೀವಲ್ಲ ರೀ, ಆ ಜೀರಿಗೆ. ಶಾಜೀರಿಗೆ ಅಂದ್ರೆ ಸಣ್ಣಗಿರ್ತೈತಿ, ಅದೊಂದು ಜೀರಿಗೆ ಸಿಕ್ಕರೂ ಹಾಕೋಬೋದು ರೀ.
ನೋಡಿರಿ ಈಗ ಇದೆಲ್ಲ ಹುರಿದೈತಿ, ಚಲೋ ಹೊತ್ನಾಗ ಹುರಿದೈತಿ. ಈಗ ಇದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿರಿ. ಸಮ ಪ್ರಮಾಣದಲ್ಲಿ ಎಲ್ಲ ಹುರ್ಕೋಬೇಕ್ರಿ. ನೋಡಿರಿ ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ. ಹುರಿ ಘಮನೂ ಬರ್ತಾಯಿದೆ ಮತ್ತು ಹುರಿದಿದ್ದ ಕಲರು ಚೇಂಜ್ ಆಗೈತೆ ನೋಡಿರಿ. ನಾನು ಹುರಿದಿರುವ ಎಲ್ಲ ಪದಾರ್ಥ ಒಂದು ಪಾತ್ರೆಗೆ ಹಾಕ್ಕೋತೀನಿ ನೋಡಿರಿ. ನಾವು ಮಸಾಲೆ ಪದಾರ್ಥ ಎಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿವ್ರಿ. ಮಸಾಲೆ ಪದಾರ್ಥ ಎಷ್ಟು ಮುಖ್ಯ ಇಲ್ರಿ, ಇದು ಧನಿಯಾನೂ ಅಷ್ಟೇ ಮುಖ್ಯ ರೀ. ಇದು ಹವೀಜ್ ಅಂತಾರೆ, ಧನಿಯಾ ಅಂತಾರೆ, ಕೊತ್ತಂಬರಿ ಬೀಜ ಅಂತಾರೆ, ನೀವು ಏನಾದರೂ ಕರಿಬೋದು ರೀ. ನಾನೀಗ ಹವೀಜ್ ಅಂತೀನಿ ನೋಡಿರಿ. ಈಗ ಅರ್ಧ kg ಹವೀಜ್ ತೊಗೊಂಡಿನಿ. ಅರ್ಧ kg ಹವೀಜಿಗೆ ಎಲ್ಲ 25 ಗ್ರಾಮ್ನಷ್ಟು ತೊಗೊಂಡಿನಿ. ಇದಕ್ಕೆ ಅಳತಿ ಮುಖ್ಯ ರೀ. ನೀವು ಕೇಳ್ತಿರ್ತೀರಿ ಎಲ್ಲ ಅಳತಿ ಎಷ್ಟು ಕರೆಕ್ಟಾಗಿ ಹೇಳ್ರಿ ಅಂತ ಹೇಳ್ತಿರ್ತೀರಿ. ಹಾಗಾಗಿ ನಾನು ಎಲ್ಲ ಮಸಾಲೆನೂ 25 ಗ್ರಾಮ್ ತೊಗೊಂಡಿನಿ. ಅರ್ಧ kg ಧನಿಯಾ, ಅರ್ಧ kg ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಈಗ ಧನಿಯಾ ಹಾಕ್ಕೊಂಡು ಹುರ್ಕೋತೀನಿ ನೋಡಿರಿ. ನೀವು ಹಾಗೆ ಆದರೂ ಹುರಿಬೋದು, ಎಣ್ಣೆ ಹಾಕ್ಕೊಂಡಾದ್ರೂ ಹುರಿಬೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿತೀನಿ ನೋಡಿರಿ. ನೀವು ಸಪ್ಪನ್ ಮಸಾಲೆ ಮಾಡುವಾಗ ಹಾಗೆ ಹುರ್ಕೋರಿ ಡ್ರೈ ಆಗಿ. ಈಗ ಮಸಾಲೆ ಖಾರ ಮಾಡಾಗ ಎಣ್ಣೆ ಹಾಕ್ಕೊಂಡು ಹುರ್ಕೋರಿ. ಈಗ ಹಾಕಿದಾಗ ಹೆಂಗಿದ್ದು ರೀ, ಈಗ ಹೆಂಗಾಗ್ಯ ನೋಡ್ರಿ. ನಿಮ್ಮ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ನಿಮಗೆ ಹುರಿತಾ ಇದ್ದಂಗೆ ಘಮ ಬರ್ತೈತಲ್ಲ, ನೀವು ತಕ್ಕೋಬೋದು ರೀ. ಈಗ ನೋಡಿರಿ ಇವು ಹುರಿದಾವು. ನಾ ಇಲ್ಲಿ ಮಸಾಲೆ ಏನು ಹುರಿದಿಟ್ಟಿನಲ್ರಿ ಅದ್ರಾಗ ಒಯ್ದು ಹಾಕೋತೀನಿ ನೋಡಿರಿ. ಈ ರೀತಿ ಚಲೋ ಹೊತ್ತಿಗೆ ಹುರ್ಕೋಬೇಕು. ನೀವು ಎಷ್ಟು ಚಲೋ ಹೊತ್ತಿಗೆ ಮಸಾಲೆ ಹುರಿತೀರಲ್ರಿ ಅಷ್ಟು ಚಲೋ ಮಸಾಲೆ ಖಾರ ಆಗ್ತೈತೆ ರೀ. ಈಗ ನಾ ಮುಂಚೆ ಏನು ಮಸಾಲೆ ಎಲ್ಲ ಹುರಿದು ಇಟ್ಕೊಂಡಿನಲ್ರಿ ಅದೇ ಪಾತ್ರೆ ಒಳಗೆ ಇವು ಧನಿಯಾ ಅಂತಿರಲ್ಲ, ಕೊತ್ತಂಬರಿ ಬೀಜ ಅಂತಿರಲ್ಲ, ಅವೆಲ್ಲ ಹಾಕೋತೀನಿ ನೋಡಿರಿ. ಈಗ ನಾನು 1 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿರಿ. ಈಗ ಇದಕ್ಕೆ ಒಂದು 5-6 ಬೋಟ ಅರಿಶಿನ ಬೇರೆ ತೊಗೊಂಡು ಈ ರೀತಿ ಸಣ್ಣ ಕುಟ್ಟಿ ಇಟ್ಕೊಂಡಿನಿ. ಇವನ್ನ ಹಾಕ್ಕೊಂಡು ಹುರ್ಕೋತೀನಿ ನೋಡಿರಿ. ನಮ್ಗೆ ಅರಿಶಿನ ಬೋಟ್ ಸಿಕ್ಕಿಲ್ಲ, ಏನು ಮಾಡೋದು ಅಂದ್ರೆ ನೀವು ಅರಿಶಿನ ಪುಡಿನೇ ಹಾಕ್ಕೋಬೋದು ರೀ. ಎಲ್ಲ ಕಿರಾಣಿ ಅಂಗಡಿಯಾಗ ಅರಿಶಿನ ಕೊಂಬು ಸಿಗ್ತಾವ್ರಿ, ನೀವು ತಂದು ಮಾಡ್ಬೋದು ರೀ. ಇದನ್ನ ಅರಿಶಿನ ಕೊಂಬನು ಎಣ್ಣೆಗೆ ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋಬೇಕಾಗ್ತದೆ. ಇವು ಅರಿಶಿನ ಹುರಿದಾವ್ರಿ. ನಾ ಅದೇ ಮಸಾಲೆಗೆ ಹಾಕ್ಕೋತೀನಿ ನೋಡಿರಿ. ತಕ್ಕೊಂಡು ಎಣ್ಣೆ ಎಲ್ಲ ಜಾಣಿಸಿ ಅರಿಶಿನ ಬೋಟ್ ಮಾತ್ರ ಹಾಕೋರಿ. ಈಗ ನಾನು ಅರಿಶಿನ ಕೊಂಬೆಲ್ಲ ಹುರಿದು ಹಾಕಿನ್ರಿ. ಈಗ ಅದೇ ಎಣ್ಣೆಗ ನಾನು ಅರ್ಧ kg ಮೆಣಸಿನ್ಕಾಯಿ ತೊಗೊಂಡಿನಲ್ಲ ಅವು ಹಾಕ್ಕೊಂಡು ಹುರ್ಕೋತೀನಿ ರೀ. ಇದು ಮಸಾಲೆ ಖಾರ ಮಾಡಾಗ ಹುರಿದ ಮೇನ್ ರೀ. ನೀವು ಅವಸರದಾಗ ಸ್ವಲ್ಪ ಹುರಿದ್ರಿ ಅಂದ್ರೆ ಇದು ಮಸಾಲೆ ಖಾರ ಹಾಳಾಗೋ ಸಾಧ್ಯತೆ ಇರ್ತೈತಿ. ಎಲ್ಲ ಚಲೋ ಹೊತ್ನಾಗೆ ಹುರ್ಕೊಂಡು ಮಸಾಲೆ ಖಾರ ಮಾಡ್ಕೋಬೇಕಾಗ್ತದೆ ರೀ. ಈಗ ನಾನು ಅರ್ಧ kg ಏನು ತೊಗೊಂಡಿನಲ್ಲ ಮೆಣಸಿನ್ಕಾಯಿ ಅವು ಹಾಕ್ಕೋತೀನಿ. ನಾನು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿನಿ ರೀ, ಖಾರ ಬೇಕಂತೇಳಿ. ನಿಮಗೆ ಖಾರ ಕಮ್ಮಿ ಬೇಕಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೋರಿ. ಇಲ್ಲ ಒಂದು 1/4 kg ಒಂದು 1/4 kg ಹಾಕ್ಕೊಂಡು ಮಾಡ್ಕೋಬೋದು ರೀ. ಈಗ ನಾನು ಅರ್ಧ kg ಏನು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಲ್ಲ ರೀ ಇವೆಲ್ಲ ಹಾಕ್ಕೊಂಡು ಹುರ್ಕೋತೀನಿ ರೀ. ಇವನು ಚಲೋ ಹೊತ್ತಿಗೆ ಹುರ್ಕೋಬೇಕಾಗ್ತದೆ ರೀ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ರೀ. ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಹುರ್ಕೋತೀನಿ ನೋಡಿ. ಯಾಕಂದ್ರೆ ಇವು ಘಾಟ್ ಬರ್ತಾವ್ರಿ. ನೀವು ಎಣ್ಣೆ ಹಾಕಿಲ್ಲ ಅಂದ್ರೆ ಮೆಣಸಿನ್ಕಾಯಿ ಹುರಿಯಾಗ ಘಾಟ್ ಬರ್ತೈತೆ ರೀ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಘಾಟ್ ಕಮ್ಮಿ ಆಗ್ತೈತೆ ರೀ. ಇದು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋರಿ. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತಾವೆ. ಮೆಣಸಿನ್ಕಾಯಿ ಕರ್ಗ ಆಗ್ಬಿಡ್ತಾವ್ರಿ. ಮೊದ್ಲೇಗೆ ನಾ 1 ಸ್ಪೂನ್ ಅರಿಶಿನ ಹುರ್ಕೊಳಗೆ ಎಣ್ಣೆ ಹಾಕೊಂಡಿದ್ನಲ್ರಿ ಅದು ಕೆಳಗಿತ್ತು. ನಾ ಮ್ಯಾಲೆ 1 ಸ್ಪೂನ್ ಎಣ್ಣೆ ಹಾಕೊಂಡಿನಿ ಅಂದರೆ ಎಲ್ಲ ಕಡೆ ಮಿಕ್ಸ್ ಆಗ್ತೈತೆ. ಈ ರೀತಿ ಚಲೋ ಹೊತ್ತಿಗೆ ಮೆಣಸಿನ್ಕಾಯಿ ಹುರ್ಕೋಬೇಕು ರೀ. ಒಂದು 2ರಿಂದ 3 ನಿಮಿಷ ಹುರಿದ್ರೆ ಅಂದ್ರೆ ಸಾಕು ರೀ. ಹುರಿದಿರ್ತಾವ್ರಿ. ಈಗ ಮೆಣಸಿನ್ಕಾಯಿ ಹುರಿದವ್ರಿ. ನಾ ಅದೇ ಪಾತ್ರೆಗೆ ಹಾಕೋತೀನಿ ನೋಡಿರಿ. ಈಗ ನಾ ಮುಂಚೆ ಮಸಾಲೆಗಳೇನು ಹುರ್ಕೊಂಡಿನಲ್ರಿ ಇದೇ ಪಾತ್ರೆಗೆ ಹಾಕೋತೀನಿ ನೋಡಿ. ಇದೊಂದು ಸ್ವಲ್ಪ ಅಗಲ ಮಾಡ್ಕೋತೀನಿ ಅಂದ್ರೆ ಮೆಣಸಿನ್ಕಾಯಿ ಹಿಡಿಲ್ಲ ಅಂತೇಳಿ ಅಷ್ಟೇ ರೀ. ಈಗ ನಾನು ಆ ಪಾತ್ರೆಲಿ ಹಿಡಿಲಿಲ್ಲ ರೀ, ಇನ್ನೊಂದು ಪಾತ್ರೆಗೆ ಹಾಕೊಂಡೆ ನೋಡಿರಿ ಮೆಣಸಿನ್ಕಾಯಿ. ಇವು ಅರ್ಧ kg ಮೆಣಸಿನ್ಕಾಯಿ ಅದಾವ್ರಿ 2 ಸೇರಿ. ಈಗ ನಾನು ಇಷ್ಟೊತ್ತು ಡ್ರೈ ಪದಾರ್ಥ ಎಲ್ಲ ಹುರಿದಿಟ್ಕೊಂಡೇನ್ರಿ. ಈಗ ಹಸಿ ಪದಾರ್ಥ ಹುರ್ಕೋಬೇಕು. ಹಾಗಾಗಿ ಒಂದು 2 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿ. ಇವು ಹಸಿ ಪದಾರ್ಥ ಹುರಿದು ಸಪ್ರೇಟಾಗಿ ಇಟ್ಕೋರಿ. ಅಂದ್ರೆ ಅದು ಸಣ್ಣ ಆಗಲ್ಲ ರೀ. ಅದ್ರ ಜೊತೆಗೆ ಮಿಕ್ಸ್ ಮಾಡಿದ್ರೆ ಬೇಗ ಸಣ್ಣ ಆಗಲ್ಲ. ಹಾಗಾಗಿ ಸಪ್ರೇಟಾಗಿ ಹುರಿದು ಸಪ್ರೇಟಾಗಿ ರುಬ್ಬಿ ಹಾಕೋಬೇಕಾಗ್ತೈತಿ. ಹಾಗಾಗಿ ನಾನು ಸಪ್ರೇಟಾಗಿ ಹುರ್ಕೊಳಕತ್ತೀನಿ ರೀ. ಈಗ 2 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿರಿ. ಟೋಟಲಾಗಿ 1 ಕಪ್ ಪೂರ್ತಿ ಎಣ್ಣೆ ಬೇಕಾಗತ್ತೆ ರೀ ಇದಕ್ಕೆ. ನಾವು ಒಂದು 4-5 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ, ಸಿಪ್ಪೆ ತೆಗೆದು ಹಾಕೊಳಕತ್ತೀನಿ ನೋಡಿ. ಒಂದು 25 ಗ್ರಾಮ್ನಷ್ಟು ಹಸಿ ಶುಂಠಿ ತೊಗೊಂಡಿನಿ, ಅದನ್ನು ಹಾಕೋತೀನಿ ನೋಡಿ. ಇದೆಲ್ಲ ಚಲೋ ಹೊತ್ತಿಗೆ ಹುರ್ಕೋಬೇಕಾಗ್ತದೆ. ಫುಲ್ ಡ್ರೈ ಆಗೋವರೆಗೆ ಹುರ್ಕೋಬೇಕು ರೀ. ನೀವು ಹಸಿ ಬಿಸಿ ಹುರ್ಕೊಂಡ್ರೆ ಮಸಾಲೆ ಖಾರ ಬೂಸ್ಟ್ ಬರೋ ಸಾಧ್ಯತೆ ಇರ್ತೈತೆ ರೀ. ಯಾಕಂದ್ರೆ ಇದು ಹಸಿ ಐಟಮ್ ಇರ್ತೈತಲ್ಲ, ಹಾಗಾಗಿ ಬೂಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಹಾಗಾಗಿ ಚಲೋ ಹೊತ್ತಿಗೆ ಹುರಿದು ಹಾಕೋಬೇಕಾಗ್ತದೆ. ನಾನು 1 ಕಪ್ನಷ್ಟು ಕರಿಬೇವು ತೊಗೊಂಡಿನಿ ರೀ, ಇದನ್ನೂ ಹಾಕೋತೀನಿ ನೋಡಿರಿ.
ಇದು ಕರಿಬೇವು ಎಣ್ಣೆ ಹಾಕಿದ ತಕ್ಷಣ ಸಿಡಿ ಸಾಧ್ಯತೆ ಇರ್ತೈತೆ, ಹಸಿ ಅಂಶ ಇರ್ತೈತಿಲ್ಲ, ಹಾಗಾಗಿ ನೀವು ನೋಡಿಕೊಂಡು ಹುರ್ಕೋಬೇಕಾಗ್ತದೆ. ಒಂದು 4ರಿಂದ 5 ನಿಮಿಷ ಹುರ್ಕೋಬೇಕಾಗ್ತದೆ ರೀ. ಇದು ಕರಿಬೇವು ಪೂರ್ತಿ ರೋಸ್ಟ್ ಆಗ್ಬೇಕು ರೀ, ಗರಿ ಗರಿಯಾಗಿ ಬರಬೇಕು, ಅಲ್ಲಿವರೆಗೆ ನೀವು ಹುರ್ಕೋಬೇಕಾಗ್ತದೆ. ನಾನಿವತ್ತು ಉತ್ತರ ಕರ್ನಾಟಕ ಸೈಡ್ ಹೆಂಗೆ ಮಾಡ್ತಾರೆ ಹಂಗೆ ಮಾಡಾಕತ್ತೀನಿ. ನಿಮ್ಮ ಸೈಡ್ ನೀವು ಹೆಂಗೆ ಮಾಡ್ತೀರೋ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನೆಕ್ಸ್ಟ್ ಟೈಮ್ ಮಾಡಾಗ ನಾನು ನಿಮ್ಗೆ ಹಂಗೂ ಮಾಡಿ ತೋರಿಸ್ತೀನಿ ರೀ. ಈಗ ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ರೀ, ಎಲ್ಲ ಡ್ರೈ ಆಗ್ಯಾವು, ಆ ರೀತಿ ಹುರ್ಕೊಂಡೇನಿ ರೀ. ಈಗ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೋತೀನಿ ರೀ, ಒಂದು ಹಿಡಿಯಷ್ಟು ಪುದೀನ ಹಾಕ್ಕೋತೀನಿ. ಇದು ಆಪ್ಷನಲ್ ರೀ, ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಇದನ್ನು ಚಲೋ ಹೊತ್ತಿಗೆ ರೋಸ್ಟ್ ಆಗಂಗೆ ಹುರ್ಕೋಬೇಕು ರೀ, ಫುಲ್ ಡ್ರೈ ಆಗಬೇಕು ರೀ. ಯಾಕಂದ್ರೆ ನಾವು ವರ್ಷ ಪೂರ್ತಿ ಇಡ್ತಿರ್ತೀವಲ್ಲ ಮಸಾಲೆ ಖಾರ, ಹಾಗಾಗಿ ಪೂರ್ತಿ ಡ್ರೈ ಆಗಂಗೆ ಹುರ್ಕೋಬೇಕಾಗ್ತದೆ. ನಾವು ಡೈಲಿ ಅಡುಗೆ ಮಾಡೋಕೆ ಕೊತ್ತಂಬರಿ ಹಾಕೋತೀವಿ, ಇದ್ರಾಗೇನು ಬೇಡಪ್ಪ ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ರೀ. ಹಾಕೋದ್ರಿಂದ ಘಮ ಬರ್ತೈತೆ, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿನಿ ನೋಡಿ. ಎಲ್ಲ ಡ್ರೈ ಮಸಾಲೆನ ಹುರಿದೈತೀವಲ್ಲ ರೀ, ಅದ್ರಾಗೇನು ಹಾಕ್ಕೋಬೇಡ್ರಿ, ಸಪ್ರೇಟಾಗಿ ಹಾಕೋರಿ. ನೋಡಿ ಈ ರೀತಿ ಗರಿ ಗರಿಯಾಗಿ ಹುರ್ಕೋಬೇಕು ರೀ. ನಾವೊಂದು 1/4 kg ಒಣ ಕೊಬ್ಬರಿ ತೊಗೊಂಡಿನಿ, ಅದು ಹಾಕ್ಕೋತೀನಿ. ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕಾಗ್ತದೆ ರೀ. ಕೊಬ್ಬರಿ ಒಳಗೆ ಎಣ್ಣೆ ಅಂಶ ಇದ್ದೇ ಇರ್ತೈತಿ, ಎಣ್ಣೆ ಬಿಡ್ತೈತ್ರಿ ಅದು ಹುರಿತಾ ಇದ್ದಂಗೆ, ಅದನ್ನ ನಾವು ಸ್ವಲ್ಪ ಹಾಕೊಳ್ಳೋಣ ರೀ. ಇದು ಕೊಬ್ಬರಿನೂ ಕೆಂಪಾಗಂಗೆ ಹುರ್ಕೋಬೇಕು ರೀ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಮಸ್ತಾಗಿ ಹುರಿತೈತ್ರಿ ಇದು. ನೋಡಿರಿ ಈ ರೀತಿ ಕೆಂಪಾಗಂಗೆ ಹುರ್ಕೋಬೇಕು ರೀ. ನೀವೇನಾರು ಹಸಿ ಬಿಸಿ ಹುರ್ಕೊಂಡ್ರಿ ಅಂದ್ರೆ ಇದು ಮಸಾಲೆ ಖಾರ ಹಾಳಾಗೋ ಸಾಧ್ಯತೆ ಇರ್ತೈತೆ ರೀ. ನೋಡಿರಿ ಈ ರೀತಿ ಹುರ್ಕೋಬೇಕು ನೋಡಿರಿ. ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ ಎಷ್ಟು ಕೆಂಪಾಗೈತಿ ಅನ್ನೋದು. ಈಗ ನಾನು ಒಂದು ಬೌಲಿಗೆ ತಕ್ಕೋತೀನಿ ನೋಡಿ, ಇದು ಸಪ್ರೇಟಾಗಿ ಇಟ್ಕೊಳ್ರಿ. ಈಗ ನಾನು ಕೊಬ್ಬರಿ ಹುರಿದು ತಕ್ಕೊಂಡೇನಿ ರೀ. ಈಗ ಅದೇ ಪಾತ್ರೆಗೆ ನಾನು ಒಂದು 3/4 kg ಉಳ್ಳಾಗಡ್ಡಿ ಉದ್ದುದ್ಕ ಕಟ್ ಮಾಡ್ಕೊಂಡೇನಿ, ಇವು ಹಾಕೋತೀನಿ ನೋಡಿರಿ. ಇವನು ಕೆಂಪಾಗಂಗೆ ಹುರ್ಕೋಬೇಕು ರೀ. ನೀವು ಕೇಳ್ಬೋದು ರೀ, ಮಸಾಲೆ ಖಾರಕ್ಕೆ ಉಳ್ಳಾಗಡ್ಡಿ ಹಾಕಿದ್ರೆ ಖಾರ ಕೆಡಂಗಿಲ್ಲ ಅಂತೇಳಿ. ನಾವು ಚಲೋತ್ನಾಗೆ ಹುರ್ಕೋಬೇಕು ರೀ. ಮಸಾಲೆ ಖಾರಕ್ಕೆ ಉಳ್ಳಾಗಡ್ಡಿ ಚಲೋತ್ನಾಗೆ ಹುರ್ಕೊಂಡು ಮಾಡ್ಕೊಂಡ್ರೆ ಮಸ್ತಾಗಿರ್ತೈತೆ. ನಾನು 3/4 kg ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇನಿ, ಈಗ ಹುರ್ಕೋತೀನಿ ರೀ. ಈಗ ನಾ ಕೊಬ್ಬರಿ ಹಂಗೆ ಕೆಂಪಾಗಂಗೆ ಹುರ್ಕೊಂಡೇನಿಲ್ಲ ರೀ, ಹಂಗೆ ಉಳ್ಳಾಗಡ್ಡಿನೂ ಕೆಂಪಾಗಂಗೆ ಹುರ್ಕೋಬೇಕು ರೀ. ಈಗ ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋತೀನಿ ನೋಡಿರಿ. ಈ ಉಳ್ಳಾಗಡ್ಡಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಾಗಂಗೆ ಹುರ್ಕೋಬೇಕು ರೀ. ಇದೊಂದು 5 ನಿಮಿಷ ಹುರಿಬೇಕಾಗ್ತೈತೆ ರೀ. ಇದು ಉಳ್ಳಾಗಡ್ಡಿ ಪೂರ್ತಿ ಹುರಿದು ತೋರಿಸಿದ್ರೆ ವಿಡಿಯೋ ಲೆಂತಿ ಆಗ್ತೈತೆ ರೀ. ಈಗ ಹುರಿದ ನಂತರ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಹುರ್ಕೋಬೇಕು ಅಂಥೇಳಿ. ಈಗ ನಾನು ಎಲ್ಲ ಪದಾರ್ಥ ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ, ಸಪ್ರೇಟಾಗಿ ಇಟ್ಕೊಂಡಿನಿ. ಈಗ ಇದು ನೀವು ಮಿಕ್ಸಿಗೆ ಹಾಕಿ ಆದರೂ ರುಬ್ಕೋಬೋದು, ಇಲ್ಲ ಮಿಲ್ಲಿಗೆ ಹೋಗಿ ಆದರೂ ಹಾಕ್ಸೋಬೋದು ರೀ. ನಾನು ಕೊಬ್ಬರಿ ಮತ್ತು ಹಸಿ ಐಟಮ್ ಎಲ್ಲ ಸಪ್ರೇಟ್ ಇಟ್ಟಿನಿ, ಡ್ರೈ ಐಟಮ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದು ಉಳ್ಳಾಗಡ್ಡಿನ ಸಪ್ರೇಟಾಗಿ ತೊಗೊಂಡು ಹೋಗ್ತೀನಿ. ಈಗ ನಾನು ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಬರ್ತೀನಿ. ಲಾಸ್ಟ್ ಟೈಮ್ ಮಾಡಿದಾಗ ಮನೆಯಲ್ಲೇ ಮಾಡಿ ತೋರಿಸಿದ್ದೆ, ಈ ಸಲ ನಾನು ಮಿಲ್ಲಿಗೆ ಹೋಗಿ ಮಾಡಿಸ್ಕೊಂಬರ್ತೀನಿ. ನಿಮ್ಗೆ ಮಿಲ್ಲಲ್ಲಿ ಹೆಂಗೆ ಮಾಡಿಸೋದನ್ನ ತೋರಿಸ್ತೀನಿ. ಈಗ ನೋಡಿರಿ, ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು, ಈ ರೀತಿ ಕೆಂಪಾಗಂಗೆ ಹುರ್ಕೋಬೇಕು ಉಳ್ಳಾಗಡ್ಡಿನೂ. ಈಗ ಹುರಿದವ್ರಿ, ನಾನು ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡ್ತೀನಿ ರೀ. ಈಗ ನಾನು ಉಳ್ಳಾಗಡ್ಡಿ ತಣ್ಣಗೆ ಹಾಕ್ಬಿಟ್ಟಿದ್ದೆ ಹುರಿದು. ಉಳ್ಳಾಗಡ್ಡಿ, ಕೊಬ್ಬರಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ತಣ್ಣಗಾಗೈತಿ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ ನೋಡಿರಿ. ನಾನು ಚಿಕ್ಕ ಜಾರ್ ತೊಗೊಂಡ್ರಿ, ಚಿಕ್ಕ ಜಾರ್ದಾಗಾದ್ರೆ ಬೇಗ ಸಣ್ಣ ಆಗ್ತೈತಿ, ಹಾಗಾಗಿ ಚಿಕ್ಕ ಜಾರ್ ತೊಗೊಂಡಿನಿ ನೋಡಿರಿ. ಈಗ ನಾನು ಉಳ್ಳಾಗಡ್ಡಿ ಮಿಕ್ಸಿಗೆ ಹಾಕಿ ರುಬ್ಕೋತೀನಿ ನೋಡಿರಿ. ನೀವು ಒಂದೇ ಸಲ ಆದ್ರೆ ಒಂದೇ ಸಲ ಹಾಕೋರಿ, ಇಲ್ಲ ಸ್ವಲ್ಪ 2 ಸಲ ಆದರೂ ಹಾಕ್ಕೋಬೋದು ರೀ. ನಾನೀಗ 2 ಸಲ ಹಾಕ್ಕೋತೀನಿ ನೋಡಿರಿ. ಒಂದೇ ಸಲ ಹಾಕಿದ್ರೆ ಬೇಗ ಸಣ್ಣ ಆಗಲ್ಲ ರೀ, ಹಾಗಾಗಿ 2 ಸಲ ಹಾಕ್ಕೊಂಡು ರುಬ್ಕೋತೀನಿ ರೀ. ಇದು ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ರೀ. ನೋಡಿರಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ರೀ. ಈಗ ನಾನು ಉಳ್ಳಾಗಡ್ಡಿ ಏನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಲ್ರಿ, ಅದು ಹಾಕ್ಕೋತೀನಿ ನೋಡಿರಿ. ನೋಡಿರಿ ಎಷ್ಟು ನುಣ್ಣಗಾಗೈತೆ ನೋಡಿರಿ, ಈ ರೀತಿ ನುಣ್ಣಗಾಗ್ಬೇಕು ರೀ. ನಾನು ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಪುದೀನ ಎಲ್ಲ ಹುರಿದು ತಣ್ಣಗಾಕ್ಬಿಟ್ಟಿದ್ದೀರ, ತಣ್ಣಗಾಗೈತಿ. ನಾನು ಮಿಕ್ಸಿ ಜಾರಿಗೆ ಹಾಕಿ 1 ರೌಂಡ್ ತಿರುಗಿಸ್ಕೊಂಡೇನಿ, ಅದು ರಿಕಾರ್ಡ್ ಆಗಿಲ್ಲ. ನೋಡಿರಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ರೀ. ನಾವು ಉಳ್ಳಾಗಡ್ಡಿ ಏನು ರುಬ್ಬಿ ಹಾಕಿದ್ನಲ್ರಿ, ಅದ್ರಾಗೆ ಇದು ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಪುದೀನ ಎಲ್ಲ ರುಬ್ಬಿದ್ದು ಹಾಕ್ಕೋತೀನಿ ನೋಡಿರಿ. ಈ ರೀತಿ ನುಣ್ಣಗೆ ರುಬ್ಕೋಬೇಕು ರೀ ನೀವು. ಈಗ ನಾನು ಈ ಒಣ ಕೊಬ್ಬರಿ ಏನು ಹುರಿದಿಟ್ಟಿದ್ನಲ್ರಿ, ಅದು ಹಾಕ್ಕೋತೀನಿ ನೋಡಿರಿ. ಇದೆಲ್ಲ ಒಮ್ಮೆ ಹಿಡಿಯಲ್ರಿ, ಸ್ವಲ್ಪ ಹಾಕ್ಕೊಂಡು ರುಬ್ಕೋತೀನಿ. ಅದೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಳಕತ್ತೀನಿ ರೀ, 2 ಸಲ ರುಬ್ಕೋತೀನಿ ರೀ. ಇದನ್ನ ಮುಚ್ಚಿ ನುಣ್ಣಗೆ ರುಬ್ಕೋಬೇಕು ರೀ. ಈಗ ನೋಡಿರಿ ಇದು ಒಂದು ಡಬ್ಬಿ ರುಬ್ಕೊಂಡಿನಿ, ಇನ್ನೂ ಇದರಷ್ಟೇ 2 ಸಲ ಹಾಕಷ್ಟು ಐತ್ರಿ, ಅದು ಹಾಕೊಂಡು ರುಬ್ಕೋತೀನಿ ನೋಡಿರಿ. ಪೂರ್ತಿ ರುಬ್ಬು ತೋರಿಸಿದ್ರೆ ವಿಡಿಯೋ ಲೆಂದಿ ಆಗ್ತೈತಿ. ಈಗ ಇದು ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ರುಬ್ಬಿ ಹಾಕ್ಕೊಂಡಿದ್ನಲ್ರಿ, ಅದ್ರಾಗೆ ಹಾಕ್ಕೋತೀನಿ ನೋಡಿರಿ.
ಈಗ ನೋಡಿರಿ ಎರಡನೇ ಸಲ ಕೊಬ್ಬರಿ ರುಬ್ಕೊಂಡಿನಲ್ರಿ ಅದನ್ನೂ ಹಾಕೋತೀನಿ ನೋಡಿರಿ. ಇದೆಲ್ಲ ಸೇರಿ ಇಷ್ಟ ಆಗೈತೆ ನೋಡಿರಿ. ಈಗ ವೆಟ್ ಇರೋದೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡಿನಿ ಮನೆಯಲ್ಲೇ. ಈಗ ಡ್ರೈ ಇರೋದಂದ್ರೆ ಮೆಣಸಿನ್ಕಾಯಿ ಧನಿಯಾ ಒಣ ಕಾಳುಗಳನ್ನೆಲ್ಲ ಹುರಿದಿಟ್ಟಿದ್ನಲ್ರಿ ಅದು ಮಿಲ್ಲಿಗೆ ಹೋಗಿ ಪೌಡ್ರ್ ಮಾಡ್ಸ್ಕೊಂಬರ್ತೀನಿ ರೀ. ಈಗ ನೋಡಿರಿ ನಾನು ಮಿಲ್ಲಿಗೆ ಬಂದಿದ್ದೀನಿ. ಇದು ಡ್ರೈ ಐಟಮ್ ಮಾತ್ರ ಹಾಕ್ತಾರತ್ರ, ವೆಟ್ ಐಟಮ್ ಹಾಕಲ್ಲಂತ. ಉಪ್ಪು ಹಾಕ್ತಾರಂತೆ. ನಾನು 1/4 kg ಉಪ್ಪು ತೊಗೊಂಡಿನಿ. ಅರ್ಧ kg ಮೆಣಸಿನ್ಕಾಯಿ, ಅರ್ಧ kg ಧನಿಯಾಕ 1/4 kg ಉಪ್ಪು ತೊಗೊಂಡಿನಿ ನೋಡಿರಿ. ಈಗ ಇದೆಲ್ಲ ನಾನು ಮಿಲ್ಲಲ್ಲಿ ಹಾಕೋತೀನಿ ನೋಡಿರಿ. ಹೀಗಿದು ಪೌಡ್ರ್ ಮಾಡಿಸ್ಕೊತೀನಿ ರೀ. ನಾನು ಮಿಲ್ಲಲ್ಲಿ ಹಾಕ್ಸ್ಕೊಳಕತ್ತೀನಿ ರೀ. ನೀವು ಬೇಕಾದ್ರೆ ಮನೆಯಲ್ಲೇ ಮಿಕ್ಸಿಯಲ್ಲಿ ಮಾಡ್ಕೊಬೋದು ರೀ. ನಾವು ಹೋದ ವರ್ಷ ಮಾಡಿದಾಗ ಮಿಕ್ಸಿಯಲ್ಲೇ ಮಾಡಿ ತೋರಿಸ್ತೀನಿ. ಈ ಸಲ ಮಿಲ್ಲಲ್ಲಿ ಮಾಡ್ಸಾಕತ್ತೀನಿ ನೋಡಿ. ಸಲಕ್ಕೆ ಸಣ್ಣ ಆಗಲ್ಲ ಅಂದ್ರೆ 2 ಸತಿ ಹಾಕ್ತಾರೆ ನೋಡಿ. ಯಾಕಂದ್ರೆ ನಾವು ಎಣ್ಣೆ ಹಾಕಿ ಹುರಿದಿರ್ತೀವಲ್ರಿ, ಹಾಗಾಗಿ ಬೇಗ ಸಣ್ಣ ಆಗಲ್ಲ ರೀ. ಈಗ ಒಂದ್ಸಲ ಹಾಕ್ಯಾರ ಹಿಂಗಾಗೈತಿ. ಈಗ ಇನ್ನೊಂದ್ಸಲ ಹಾಕಿ ಪೂರ್ತಿ ನುಣ್ಣಗೆ ರುಬ್ಕೊಡ್ತಾರೆ. ಈಗ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸ್ಮೂತಾಗಿ ಬಂದೈತೆ ನೋಡ್ರಿ. ಮನ್ಯಾಗ ನಾವು ಮಾಡಿದ್ರೆ ಸ್ಮೂತಾಗಿ ಬರಲ್ಲ, ಮಿಲ್ಲಲ್ಲಿ ಆದ್ರೆ ಈ ರೀತಿ ಸ್ಮೂತಾಗೆ ಬರ್ತೈತೆ ನೋಡ್ರಿ. ಈಗ ನಾನು ಮಿಲ್ಲಿಗೆ ಹೋಗಿ ಮಾಡಿಸ್ಕೊಂಬಂದಿನಿ ರೀ. ಹಿಂಗಾಗೈತೆ ರೀ. ಈಗ ವೆಟ್ ಇರೋದು ಬಿಟ್ಟಿದ್ನೆಲ್ಲ ಅದು ಮತ್ತು ಇದು ಡ್ರೈ ಇರೋದು ಎರಡು ಸೇರಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದ್ಸತಿ ಮಿಕ್ಸಿಯಲ್ಲಿ ತಿರುಗಿಸ್ತೀನಿ ರೀ. ಇಲ್ಲ ನೀವು ಕೈಯಲ್ಲಿ ತಿಕ್ಕಿ ಕಲಿಸ್ಬೋದು ರೀ. ಡ್ರೈ ಇರೋದು ವೆಟ್ ಇರೋದು ಎರಡು ಇದ್ರಾಗೆ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ ರೀ. ಮಸಾಲೆನ ಹುರ್ಕೊಂಡಿದ್ನಲ್ಲ ಅದೇ ಬುಟ್ಟಿಗೆ ಹಾಕೋತೀನಿ ನೋಡ್ರಿ. ಇದು ಡ್ರೈ ಇರೋದು ರೀ, ಮಿಲ್ಲಲ್ಲಿ ಮಾಡಿಸ್ಕೊಂಬಂದಿನಲ್ಲ ರೀ ಅದು ರೀ. ಇದು ನೋಡಿರಿ ಎಷ್ಟು ಸ್ಮೂತಾಗಿ ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ. ನೀವು ಹಿಂಗೇನು ಯೂಸ್ ಮಾಡ್ಬೋದು ರೀ. ಡ್ರೈ ಇರೋದು ಅಷ್ಟೇ ಯೂಸ್ ಮಾಡ್ಬೋದು. ಮಸಾಲೆ ಹಾಕಾರಕ್ಕೆ ನೀವು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಅದೆಲ್ಲ ಬ್ಯಾಡ ಅಂದ್ರೆ ಹಿಂಗೇನು ಯೂಸ್ ಮಾಡ್ಕೋಬೋದು. ಈಗ ಡ್ರೈ ಇರೋದೆಲ್ಲ ಒಂದು ಬುಟ್ಟಿಗೆ ಹಾಕೊಂಡಿನಿ. ಈಗ ವೆಟ್ ಇರೋದೇನು ಮಿಕ್ಸಿಯಲ್ಲಿ ಹಾಕೊಂಬಂದಿದ್ನಲ್ಲ ರೀ ಅದನ್ನ ಹಾಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿನಾಗೆ ಕೈಲಿ ಕಲಸಿ ಮಿಕ್ಸ್ ಮಾಡ್ತೀನಿ ರೀ. ನೀವು ಕೈಲಿ ಆದರೂ ಕಲಿಸ್ಕೋರಿ, ಇಲ್ಲ ಚಮಚಲ್ಲಿ ಆದರೂ ಕಲಿಸ್ಕೋರಿ. ಈಗ ನಾನೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ವರ್ಷದಾಗ ಒಂದು ಸತಿ ನೀವು ಈ ರೀತಿ ಏನಾರು ಮಸಾಲೆ ಖಾರ ಮಾಡಿ ಇಟ್ಬಿಟ್ರೆ ಪಲ್ಯಗಳಿಗೆ, ಸಾಂಬಾರುಗಳಿಗೆ ಪಟ್ಟತ್ ನೀವು ಒಗ್ಗರಣೆ ಮಾಡಾಗ ಹಾಕೊಂಡ್ಬಿಡ್ಬೋದು ರೀ. ಒಣದು ಹಸಿದು ಎರಡು ಮಿಕ್ಸ್ ಆಗ್ಲಿ ಅಂತ ಹೇಳಿ ನಾ ಹಿಂಗೆ ಕೈಲೇ ಕಲ್ಸಾಕತ್ತೀನಿ. ನೀವು ಅನ್ಕೋಬೋದು ಇದೇನಪ್ಪ ಹಿಂಗೆ ಕೈಲೇ ಕಲ್ಸಾಕತ್ತಾಳ ಖಾರ ಅಂತ ನೀವು ಅನ್ಕೋಬೋದು. ಇದು ಎರಡು ಚಲೋತ್ನೇ ಮಿಕ್ಸ್ ಆಗೋಗೋಸ್ಕರ ನಾನು ಹಿಂಗೆ ಕೈಲೇ ಕಲ್ಸಾಕತ್ತೀನಿ ನೋಡಿರಿ. ಈಗ ಉಂಡೆ ಕಟ್ಟಾಗ ನಾವೇನು ತಿಕ್ತೀವಲ್ಲ ರೀ ಹಂಗೆ ತಿಕ್ಬೇಕ್ರಿ. ಅವಾಗ ಒಂದು ಗೂಡ್ತೈತ್ರಿಲ್ಲ. ಇಲ್ಲಿ ಕೈಲಿ ಎಲ್ಲಿ ಕಲ್ಸ್ಕೊತ ಕುಂದ್ರದಪ್ಪ ಖಾರ ಕೈ ಉರಿತಾವ ಅನ್ನೋದಾದ್ರೆ ಒಂದು ರೌಂಡ್ ಮಿಕ್ಸಿಗೆ ಹಾಕಿ ತಿರುಗಿಸ್ಕೊಂಬಿಡ್ರಿ. ಚಮಚಲೆಲ್ಲ ಚಲೋತ್ನೇ ಕಲಿಸ್ಕೊಂಡು ಒಂದು ರೌಂಡ್ ಮಿಕ್ಸಿ ಜಾರಲ್ಲಿ ಹಾಕಿ ತಿರುಗಿಸ್ಕೊಬಿಡ್ರಿ. ಈಗ ನೋಡಿರಿ ನಾ ಕೈಲೇ ಈ ರೀತಿ ಎಲ್ಲ ತಿಕ್ಕಿ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಕೊತೀನಿ ನೋಡಿ. ನಾ ಮಸಾಲೆ ಏನು ರುಬ್ಬಿಟ್ಟಿದ್ನಲ್ಲ ರಗಳೆ ಅದೇ ಮಿಕ್ಸಿ ಜಾರ್ ತೊಗೊಂಡಿನಿ ನೋಡಿರಿ. ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕಾಗ್ತೈತೆ ರೀ. ನಾನು ಸಣ್ಣ ಮಿಕ್ಸಿ ಜಾರೇ ತೊಗೊಂಡಿನಿ ರೀ. ನಿಮ್ಮ ಮನೆಗೆ ಯಾವ್ದು ಇರ್ತೈತೆ ನೋಡ್ಕೊಂಡು ನೀವು ಅದ್ರಾಗ ಹಾಕೋಬೋದು ರೀ. ಇಲ್ಲ ಬೇಡಪ್ಪ ಕೈಲೇ ತಿಕ್ಕೋತೀವಿ ಅಂದ್ರೆ ಅಷ್ಟೇ ಮಾಡಿದ್ರು ನಡೀತೈತೆ ರೀ. ಈ ರೀತಿ ಒಂದು ರೌಂಡ್ ತಿರುಗಿಸಿದ್ರೆ ಸಾಕು ರೀ. ಎಲ್ಲ ಸರಿ ಪ್ರಮಾಣದಲ್ಲಿ ಮಿಕ್ಸ್ ಆಗ್ತೈತೆ ರೀ. ಈಗ ನೋಡಿರಿ ಎಷ್ಟು ಸ್ಮೂತಾಗಿ ಬಂದೈತೆ ನೋಡಿರಿ. ನೀವು ವಿಡಿಯೋದಾಗ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ರುಬ್ಕೋತೀನಿ ರೀ. ಎಷ್ಟು ಸ್ಮೂತಾಗಿ ಬಂದೈತೆ ನೋಡಿರಿ. ನಮ್ಮ ಮಿಲ್ಲಲ್ಲಿ ಡ್ರೈದು ಹಾಕೊಂಬಂದಿದ್ದೆ. ವೇಟದು ಮನೇಲೇ ಹಾಕಿ ಮಿಕ್ಸ್ ಮಾಡೀನಿ ನೋಡಿರಿ. ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ ಮಸಾಲೆ ಖಾರ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತದೆ. ನೀವೆಲ್ಲನೂ ಒಟ್ಟಿಗೆ ಮಿಕ್ಸಿಯಲ್ಲೇ ಮಾಡ್ಕೋಬೋದು ರೀ. ಈ ರೀತಿ ಮಾಡಿಟ್ಬಿಟ್ರೆ ವರ್ಷ ಪೂರ್ತಿ ನಿಮ್ಗೆ ಅಡುಗೆಗೆ ಹಾಕುವಂಥ ಮಸಾಲೆ ಖಾರ ರೆಡಿ ಆಗ್ತೈತೆ ರೀ. ನೋಡಿದ್ರಲ್ರಿ ವೀಕ್ಷಕರೇ, ವರ್ಷ ಪೂರ್ತಿ ಸಾಂಬಾರಿಗೆ, ಪಲ್ಯಕ್ಕೆ ಎಲ್ಲದಕ್ಕೂ ಯೂಸ್ ಮಾಡುವಂಥ ಮಸಾಲೆ ಖಾರ ಮಾಡಿದ್ದೀನಿ ರೀ. ಈ ಮಸಾಲೆ ಖಾರ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.